ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಝಾನ್ಸಿಗೆ ಪ್ರಜ್ಞೆ ಬಂತ. ಇಲ್ಲಿ ತನ್ನ ತಾಯಿಯ ಸುಳಿವು ಸಿಕ್ಕೇ ಬಿಡ್ತಾ. ಇದರ ನಡುವೆ ರಾಘು ಝಾನ್ಸಿಗೆ ತಾಳಿ ಕಟ್ಟಿದ್ರ. ಮಗದೊಮ್ಮೆ ಅನಿತಾ ಎಂಟ್ರಿ ಯಾಕಾಯಿತು, ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮುಗಿಬೇಡಿ. ಇಲ್ಲಿ ರಾಘು ಝಾನ್ಸಿ ಮನೆಗೆ ತುಂಬ ಖುಷಿಯಿಂದ ಹೋಗ್ತಾರೆ. ಅಲ್ಲಿ ತಾತ ನನ್ನ ಮತ್ತು ಝಾನ್ಸಿ ಸಂಬಂಧವನ್ನು ಝಾನ್ಸಿಗೆ ಅರ್ಥ ಮಾಡಿಸ್ತಾರೆ. ಝಾನ್ಸಿಗೆ ತಾಳಿ ಕಟ್ಟಿ ಅವಳನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಅಂತ. ಬಟ್ ರಾಘುವಿನ ಆಸೆ ಎಲ್ಲವೂ ಕೂಡ ನುಚ್ಚುನೂರಾಗುತ್ತೆ. ಅದಕ್ಕೆ ಕಾರಣ ತುಳಸಿ ಅಂತಲೇ ಹೇಳ್ಬೋದು. ಇಲ್ಲಿ ತುಳಸಿಯವರು ಸಂಪತ್ ಕುಮಾರ್ ವಿರುದ್ಧ ಅವರ ಸತ್ತಿರ್ತಕ್ಕಂಥ ಝಾನ್ಸಿ ಅಮ್ಮನನ್ನು ತೋರಿಸಿ ನಿಜಕ್ಕೂ ಕೂಡ ನಾನು ಹೇಳ್ತಿರೋದು ನಿಜ, ಝಾನ್ಸಿ ಅಮ್ಮ ಸತ್ತಿಲ್ಲ, ಝಾನ್ಸಿ ಅಮ್ಮ ಬದುಕಿದಾಳ, ನಿನ್ನ ಮಗ ಮಾಡಿದ ಮೇಲೆ ನಾನು ಝಾನ್ಸಿ ಅಮ್ಮನ ಕಾಪಾಡಿದ್ದೀನಿ ಅಂತ ಹೇಳಿ ಲೈವ್ ವಿಡಿಯೋದಲ್ಲಿ ರೆಕಾರ್ಡನ್ನು ತೋರಿಸ್ತಾರೆ. ಅಲ್ಲಿ ದಯವಿಟ್ಟು ತುಳಸಿ ನನಗೇನು ಮಾಡಬೇಡ, ನನ್ನ ಮಗಳನ್ನ ನೋಡಬೇಕು ಅಂತ ಝಾನ್ಸಿ ಅಮ್ಮ ಅಂಗ್ಲಾಚ್ತಿರ್ತಾರೆ. ಅದನ್ನು ನೋಡಿದಂಥ ಸಂಪತ್ ಕುಮಾರ್ ಗಾಬರಿ ಮಾಡ್ಕೋತಾರೆ. ನನ್ನ ಮಗಳನ್ನ ಬಿಟ್ಬಿಡು ಅಂತ ಮಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದರೆ ಮಗಳು ಮಾತ್ರ ನನಗೆ ಹೇಳಿದಾಗೆ ಕೇಳಿದ್ರೆ ಮಾತ್ರ ನಿನ್ನ ಸೊಸೆ ಆರಾಮಾಗಿ ಬರೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಅಲ್ಲಿ ಅವಳ ಕಥೆಯನ್ನು ಮುಗಿಸ್ಬಿಡ್ತೀನಿ ಅಂತ ಹೆದರಿಸ್ತಾರೆ. ಹಾಗಾಗಿ ಮನೆಗೆ ಬಂದಂಥ ರಾಘುಗೆ ಇಲ್ಲಿ ಸಂಪತ್ ಕುಮಾರ್ ಅವರು ಯಾವುದೇ ರೀತಿಯಲ್ಲೂ ಕೂಡ ಅವರಿಬ್ಬರ ಮದುವೆ ಸಂಬಂಧದ ಬಗ್ಗೆ ಹೇಳ್ದೆ. ಇಲ್ಲಿ ರಾಘು ತುಂಬಾ ಒಳ್ಳೆ ಹುಡುಗ, ನಿನ್ನನ್ನು ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಡು ಬಂದು ಸೇರಿಸ್ತಾ, ಅವನ ಋಣ ಇದೆ, ಅದಕ್ಕೆ ದುಡ್ಡು ಕೊಟ್ಬಿಡು ಅಂತ ಹೇಳಿ ಝಾನ್ಸಿಯಿಂದ ದುಡ್ಡನ್ನು ಕೊಡಿಸ್ತಾರೆ. ನಿಜಕ್ಕೂ ಕೂಡ ಇದನ್ನೆಲ್ಲ ನೋಡುತ್ತೆ ನಿಜಕ್ಕೂ ಶಾಕ್ ಆಗ್ತಿದ್ದಾರೆ ರಾಘು ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ನಾಣಿ ತಬ್ಲಾ ಎಲ್ಲರೂ ಕೂಡ ಬಂದು ಸಂಪತ್ ಕುಮಾರ್ ಅವ್ರ ಹತ್ರ ಪ್ರಶ್ನೆ ಮಾಡ್ತಿದ್ದಾರೆ. ಏನದು ತಾತ, ಯಾಕೆ ರೀತಿ ಮಾಡಿದ್ರಿ ಸರ್ ಅಂತ ಹೇಳಿ. ನಿಮ್ಮ ಹತ್ರ ಹೇಳಿ ನಾನು ಕಲಿಬೇಕಾಗಿಲ್ಲ, ನನಗೇನು ಮಾಡಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಬಂದು ಯಾಕೆ ರೀತಿ ಮಾಡಿದ್ರಿ ಹಾಗೆ ಹಿಂಗೆ ಅಂತ ಹೇಳಿ ಕೇಳಬೇಕಾಗಿಲ್ಲ, ನಿಮಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ ಅಂತ ಸಂಪತ್ ಕುಮಾರ್ ಅವರು ಹೇಳ್ತಾರೆ. ತದನಂತರ ನೋಡಿ, ಯಾವುದೇ ರೀತಿಯಲ್ಲೂ ರಾಘು ಮತ್ತು ಝಾನ್ಸಿಯ ನಡುವಿನ ಸಂಬಂಧ ಏನು ಅಂತಕ್ಕಂಥದ್ದು ಝಾನ್ಸಿಗೆ ಗೊತ್ತಾಗಬಾರ್ದು. ಎಲ್ಲವೂ ಕೂಡ ಅವಳಿಗೆ ಮರ್ತು ಹಾಗೆ ಆಗಿಬಿಡ್ಲಿ ಅಂತ ಹೇಳಿ ಅವರು ಕೂಡ ಮಾತನಾಡ್ತಾರೆ. ಇದೆಲ್ಲದರ ನಡುವೆ ಆ ಕಡೆ ರಾಘು ಮನೆಗೆ ಹೋಗ್ತಾರೆ. ತುಂಬ ಸಿಪ್ಪಗೆ ಮನೆಗೆ ಹೋಗಿದ್ದಂಥ ರಾಘುನ ನೋಡಿದ್ದೆ. ಏನಿದು ರಾಘು, ಯಾಕೆ ಬರಿಕೈಲಿ ಬಂದಿದ್ಯಾ? ಅಲ್ಲೇ ಝಾನ್ಸಿನ ಕರ್ಕೊಂಡು ಬಂದಿಲ್ಲ ಅಂತ ದುಡುಪ ಕೇಳ್ತಿದ್ರೆ, ಇಲ್ಲಪ್ಪ ಅವ್ರನ್ನ ಕಳಿಸ್ಕೊಡ್ಲಿಲ್ಲ ಅಂತ ಹೇಳಿ ಮಾತನಾಡ್ತಾರೆ ರಾಘು. ಈ ಕಡೆ ನಾವೇ ಹೋಗಿ ಕರೆದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ, ನಾವೇ ಹೋಗಿ ಕರೆಯೋಣ ಅಂತ ಕೂಡ ಇಲ್ಲಿ ರಾಘು ಮನೆಯವರು ಮಾತನಾಡ್ಕೋತಾರೆ. ಆದರೆ ಇಲ್ಲಿ ರಾಘು ಅವ್ರ ತಾತನೇ ನನ್ನ ಜೊತೆ ಕಳಿಸ್ಕೊಡ್ಲಿಲ್ಲ, ಅವ್ರು ನಮ್ಮ ವಿಷಯನೇ ಹೇಳಲಿಲ್ಲ, ನಾನು ಆಕ್ಸಿಡೆಂಟಲ್ಲಿ ಕಾಪಾಡ್ದವನು ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸ್ಬಿಟ್ರು ಅಂತ ಹೇಳಿದ್ದೆ. ನಿಜಕ್ಕೂ ಕೂಡ ರಾಘು ಮನೆಯವ್ರಿಗೆ ಎಲ್ಲರೂ ಕೂಡ ಕುಸಿತು ಹೋಗ್ಬಿಡ್ತಾರೆ. ತದನಂತರ ಇಲ್ಲಿ ಝಾನ್ಸಿಗೆ ತಲೆ ಕೆಟ್ಟು ಹೋಗಿದೆ. ಅವಳು ಮಲಗಿದ್ರು ಕೂಡ ಬರೀ ರಾಘು ನೆನಪುಗಳೇ ಕಾಡ್ತದ. ಅದು ಎಲ್ಲವನ್ನ ಕೂಡ ನೋಡಿದೆ, ಏನೋ ಆಗಿದೆ, ಈ ರಾಘು ಯಾಕೆ ಕನಸಲ್ಲಿ ಬರ್ತಿದ್ದಾನೆ ಅಂತ ಅನ್ಕೋತಾರೆ. ಈ ಕಡೆ ತುಳಸಿಯವರು ಇರ್ತಕ್ಕಂಥ ರೂಮ್ಗೆ ಅವ್ರ ತಂದೆ ಸಂಪತ್ ಕುಮಾರ್ ಅವರು ಹೋಗ್ತಾರೆ. ಏನಪ್ಪ ಕುತ್ಕೋ, ಏನು ನನ್ನ ಜೊತೆ ಮಾತಾಡಬೇಕಿತ್ತ, ಕುತ್ಕೋ ಅಂತ ಹೇಳಿದಾಗ, ಏನಿದು, ಯಾಕೆ ರೀತಿ ಎಲ್ಲ ಮಾಡಿದ್ಯಾ, ನನ್ನ ಸೊಸೆಯನ್ನು ಬಿಟ್ಟುಬಿಡು ನೀನು ಅಂದಾಗ, ಏನಪ್ಪ ಹೇಳ್ತಿದ್ಯಾ ನೀನು, ಬಿಟ್ಬಿಡ್ಬೇಕಾ ಅಂತ ಕೇಳ್ತಾರೆ ತುಳಸಿಯವರು. ಬಿಟ್ಟು ಇನ್ನೇನು ಮಾಡ್ತೀಯಾ, ನೀನು ಹೇಳಿದಾಗೆ ನಾನು ಎಲ್ಲವನ್ನ ಕೂಡ ಮಾಡಿದೆ ಅಲ್ವಾ, ಅಂದಮೇಲೆ ನೀನು ನನ್ನ ಸೊಸೆಯನ್ನು ಬಿಡಲೇಬೇಕಲ್ವಾ ಅಂದಾಗ, ಇದು ಒಳ್ಳೆ ಸರಿ ಹೋಯ್ತಲ್ಲಪ್ಪ, ಸಂಪೂರ್ಣವಾಗಿ ಮುಗಿಬೇಕಲ್ವ, ಅದಾದಮೇಲೆ ತಾನೇ ಎಲ್ಲ ಬಿಡುಗಡೆ ಕೂಡ ಆಗೋದು. ಖಂಡಿತವಾಗ್ಲೂ ಅದಾದಮೇಲೆ ನಾನಂತೂ ಸ್ವಲ್ಪ ಸಮಯ ಕೂಡ ಇಟ್ಕೊಳ್ಳೋದಿಲ್ಲ, ನನ್ನ ಮಗನ ಜೊತೆ ನಿನ್ನ ಮೊಮ್ಮಗಳ ಮದುವೆ ನಡೀಲೇಬೇಕು ಅಂತ ಹೇಳಿ ತುಳಸಿಯವರು ಮಾತನಾಡ್ತಾರೆ. ನೀನು ಒಬ್ಬಳು ಮನುಷ್ಯನ ಎಷ್ಟೆಲ್ಲ ನಾಟಕ ಮಾಡಿಕೊಂಡು ನನ್ನ ಮನೆಗೆ ಬಂದು ನನ್ನನ್ನು ನಂಬಿಸಿದ್ದೆ ಅಂದಾಗ, ನಿಜವಾಗ್ಲೂ ನಾನು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತ ಅಂದ್ಕೊಂಡಿದ್ದವಳು, ಆದರೆ ನೀವೇ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಈಗಲೂ ಕೂಡ ನೀವು ಝಾನ್ಸಿಗೆ ನನ್ನ ಮಗನ ಜೊತೆ ಎಂಗೇಜ್ಮೆಂಟ್ ಆಗಿದೆ ಅನ್ನೋದಷ್ಟೇ ಅಲ್ಲ, ಝಾನ್ಸಿ ಜೊತೆ ಮದುವೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಝಾನ್ಸಿ ಅಲ್ಲಿಗೆ ಬರ್ತಾರೆ. ಝಾನ್ಸಿ ಮಧ್ಯದನ್ನು ನೋಡಿದಂಥ ಈಶ್ವರಿ ಅವರು, ಅಪ್ಪ ನೀವೇನು ದಯವಿಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡಿ, ಖಂಡಿತ ಇಲ್ಲಿ ನನ್ನ ಮಗನ ಜೊತೆ ಝಾನ್ಸಿ ಮದುವೆ ಆಗುತ್ತೆ, ಎಂಗೇಜ್ಮೆಂಟ್ ಆಗ್ತಾರಲ್ವ, ಖಂಡಿತವಾಗ್ಲೂ ಮದುವೆ ಕೂಡ ಆಗ್ತಾಳೆ, ನೀವು ಯಾವುದೇ ರೀತಿಯಲ್ಲೂ ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾರೆ. ತಕ್ಷಣ ಅದನ್ನು ನೋಡಿದಂಥ ಝಾನ್ಸಿ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಎಷ್ಟೆಲ್ಲ ಉಸಿರು ಬಳ್ಳಿ ನಾಟಕ ಮಾಡ್ತೀಯ ನೀನು, ನಿನ್ನ ಹತ್ರ ಕಲ್ತ್ಕೋಬೇಕು, ಇಷ್ಟೊಂದೆಲ್ಲ ಡ್ರಾಮಾನ, ಖಂಡಿತವಾಗ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಿನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ, ದೇವರು ಖಂಡಿತ ನಿಮಗೆ ಒಳ್ಳೇದು ಮಾಡೋದಿಲ್ಲ ಅಂತಾನೆ ಇಲ್ಲಿ ಸಂಪತ್ ಕುಮಾರ್ ಅವರು ಹೇಳ್ತಾರೆ. ತದನಂತರ ಸಂಪತ್ ಕುಮಾರ್ ಅವರು ಎಂದಿನಂತೆ ಆಫೀಸ್ಗೆ
ಹೋಗ್ತಾ ಇರುವುದಿಲ್ಲ. ಬಿಕಾಸ್ ಇಲ್ಲಿ ಝಾನ್ಸಿಯ ಬದುಕಲ್ಲಿ ಆದಂಥ ಒಂದು ಬದಲಾವಣೆ ಸಂಪತ್ ಕುಮಾರ್ ಇವರ ಮನಸ್ಸನ್ನು ಹಾಳು ಮಾಡಿರುತ್ತೆ. ಈ ಕಡೆ ನನ್ನ ಮೊಮ್ಮಗಳು ಬದುಕನ್ನು ನಾನೇ ಕೈಯಾರೆ ಹಾಳು ಮಾಡ್ತಿದ್ದೀನಲ್ಲ ಅಂತ ಹೇಳಿ ಸಂಪತ್ ಕುಮಾರ್ ಅವರಿಗೆ ಯೋಚನೆ ಆಗ್ತದೆ. ಇತ್ತ ಕಡೆ ಝಾನ್ಸಿಗೂ ಕೂಡ ತಲೆ ಕೆಟ್ಟಿದೆ. ತನ್ನ ಅತ್ತೆ ಮಗನ ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿದೆ ಅಂದರೆ ಅದನ್ನು ಸಹಿಸ್ಕೊಳ್ಳೋದು ಒಪ್ಕೊಳ್ಳೋದು ಅವಳಿಂದ ಅಸಾಧ್ಯ ಆಗ್ತದೆ. ಇದೆಲ್ಲದರ ನಡುವೆ ಇತ್ತ ಕಡೆ ರಾಘು ಮತ್ತು ತರುಣ್ ಇಬ್ಬರು ಕೂಡ ಅಂಗಡಿಯಲ್ಲಿ ನಿಂತ್ಕೊಂಡು ಟೀ ಕುಡಿತಿರ್ತಾರೆ. ಅಲ್ಲಿಗೆ ಅನಿತಾ ಬಂದಿದ್ದೆ, ತನಗೂ ಒಂದು ಟೀ ಅಂತ ಆರ್ಡರ್ ಮಾಡ್ತಾರೆ. ನಂತರ ಇಲ್ಲಿ ರಾಘುನೇ ಕಟ್ತಾರೆ. ತುಂಬ ಒಳ್ಳೆ ಮನುಷ್ಯ ಅಲ್ವಾ ಅವರು, ಅಂದಾಗ ನಿನ್ನಂಥವ್ರ ಪಾಲಿಗೆ ನಾನು ಯಾವತ್ತೂ ಕೂಡ ಒಳ್ಳೆಯವನಾಗಿರುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ರಾಘು ಕೂಡ ಮಾತನಾಡ್ತಾರೆ. ತದನಂತರ ಈ ಕಡೆ ಅನಿತಾ, ನಾನಂತೂ ತುಂಬ ಖುಷಿಯಾಗಿದ್ದೀನಿ, ಇನ್ನೂ ಕೂಡ ಇಷ್ಟೆಲ್ಲ ಆದರೂ ನಿನ್ನ ಕೊಬ್ಬು ಕಡಿಮೆ ಆಗಿಲ್ಲ ಅಲ್ವಾ, ನನ್ನೇ ಮದುವೆ ಆಗಲ್ಲ ಅಂತ ಹೇಳಿ ಒತ್ತು ಹೋದೆ. ಆದರೆ ಇವತ್ತು ನಿನ್ನ ಹೆಂಡತಿ ಅನ್ಸ್ಕೊಂಡಿರೋ ಝಾನ್ಸಿಗೆ ನಿನ್ನ ನೆನಪೇ ಇಲ್ವಂತ, ನಿನ್ನನ್ನು ದ್ವೇಷ ಮಾಡ್ತಾಳಂತೆ ಅಂತ ಹೇಳಿದಾಗ ಈಗ ಅದು ಆಗಿರ್ಬೋದು. ಖಂಡಿತ ಒಂದಲ್ಲ ಒಂದಿನ ನನ್ನ ಪ್ರೀತಿಯು ನನ್ನನ್ನು ಹುಡುಕಿ ಬಂದೇ ಬರುತ್ತೆ ಅಂತ ರಾಘು ಹೇಳಿದಾಗ, ಹೌದೌದು ನನಗೆ ಗೊತ್ತಿಲ್ವಂತೆ ಕಣ್ ಕಾಣಿಸ್ತಿದ್ದಾಗ ಏನೆಲ್ಲ ಆಗುತ್ತೆ ಅಂತ ಹೇಳಿ ರಾಘುಗೆ ಅನಿತಾ ಟಕ್ಕರ್ ಕೊಡ್ತಿದ್ದಾಳೆ. ಆ ದೇವ್ರಂತೂ ಖಂಡಿತ ನಿಮ್ಮನ್ನಂತೂ ಒಂದು ಮಾಡೋದಕ್ಕೆ ಬಿಡುವುದಿಲ್ಲ, ದೇವ್ರು ಬಿಟ್ಟರು ಈ ಅನಿತಾ ಬಿಡುವುದಿಲ್ಲ ಅಂತ ಹೇಳಿ ಮಾತನಾಡ್ತಿದ್ದಾರೆ ಈ ಕಡೆ ಅನಿತಾ. ಹೌದಾ, ನೋಡ್ತಾ ಇರೋ ಇಷ್ಟು ದಿನ ಝಾನ್ಸಿ ಮೇಡಮ್ ಜೊತೆ ನಾನು ಬದುಕಬೇಕು ಅನ್ನೋದಷ್ಟೇ ಇತ್ತು, ಇನ್ನು ಮುಂದೆ ನಿನ್ನ ಸವಾಲಲ್ಲೂ ಕೂಡ ಗೆಲ್ಲಬೇಕು ಅನ್ನೋದಿರುತ್ತೆ. ಖಂಡಿತವಾಗ್ಲೂ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಅಂದ್ಕೊಂಡಾಗೆ ಆಗೋದಿಲ್ಲ ಅಂತ ಹೇಳಿ ರಾಘು ಹೇಳ್ತಿದ್ದಾರೆ. ಜೊತೆಗೆ ಇದೇ ಒಂದು ತಾಳಿ ಇದೆ ಅಲ್ವಾ, ಇದನ್ನೇ ನಾನು ಝಾನ್ಸಿ ಮೇಡಮ್ ಅವರ ಕುತ್ತಿಗೆಗೆ ಕಟ್ತೀನಿ, ನಿನ್ನ ಮುಂದೆನೇ ಕಟ್ಟಿ ನನ್ನ ಹೆಂಡತಿ ಜೊತೆ ನಾನು ಎಷ್ಟು ಮಟ್ಟಿಗೆ 100 ಕಾಲ ಚೆನ್ನಾಗಿರ್ತೀನಿ ಅನ್ನೋದನ್ನು ನೋಡ್ತಾ ಇರು, ಯಾವುದೇ ಕಾರಣಕ್ಕೂ ನಿನ್ನಿಂದ ಅದನ್ನು ತಡೆಯೋಕ್ಕಾದರೆ ನೋಡು ಅಂತ ಹೇಳಿ ರಾಘು ಕೂಡ ಅನಿತಾಗೆ ಚಾಲೆಂಜ್ ಮಾಡ್ತಿದ್ದಾರೆ. ಚಾಲೆಂಜ್ಗೆ ಹಿಡಿದಿರ್ತಕ್ಕಂತಹ ಅನಿತಾ ಅಂತೂ ರುಚಿ ಕೇಳ್ತಾರೆ. ಜೊತೆಗೆ ಇಲ್ಲಿ ಟೀ ಕೊಡಿ, 3 ಟೀದು ದುಡ್ಡು ಅಂತ ರಾಘುನ ಕೇಳ್ತಾರೆ ಅಂಗಡಿಯವರು. 2 ಟೀ ಕೊಡು, ನಾವಿಬ್ಬರಷ್ಟೇ ಕೊಡ್ತಿರೋದು, ಇವ್ರ ಹತ್ರ ಕಿತ್ಕೊಳ್ಳಿ, ಒಳ್ಳೆಯವ್ರಿಗಷ್ಟೇ ಇವನು ಒಳ್ಳೆಯವನು, ಇಂಥವ್ರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ತಾನೆ ಅಂತ ರಾಘು ಹೇಳ್ತಾರೆ. ಈ ಕಡೆ ಅನಿತಾಗೆ ಚಾಲೆಂಜ್ ಮಾಡಿದಾಗೆ ರಾಘು ನಿಜಕ್ಕೂ ಕೂಡ ಝಾನ್ಸಿ ಕೊರಳಿಗೆ ಮತ್ತೆ ತಾಳಿ ಕಟ್ಟಿ ಮತ್ತೆ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದೆಲ್ಲದರ ನಡುವೆ ನಾಣಿ ತಬ್ಲಾ ಹಾಗೆ ರಾಯ್ ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಝಾನ್ಸಿಗೆ ನೆನಪಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಅಂತ ಬಿಸಿಬೇಳೆ ಬಾತನ್ನು ಬಡಿಸ್ತಾರೆ. ಬಿಸಿಬೇಳೆ ಬಾತ್ ಇಷ್ಟ ಇಲ್ದಿರ್ತಕ್ಕಂಥ ಝಾನ್ಸಿ ಖಂಡಿತವಾಗ್ಲೂ ಕೂಡ ಬಿಸಿಬೇಳೆ ಬಾತನ್ನು ಅಪೋಸ್ ಮಾಡ್ತಾರೆ. ಇದನ್ನು ನೋಡಿದೆ ರಾಯ್ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ಏನಪ್ಪ ಇದು ಮೇಡಮ್ ಮೊದಲು ಹಾಗೆ ಹಾಕ್ಬಿಟ್ಟಿದ್ದಾರಲ್ಲ, ರಾಘು ಸರ್ಗೆ ಇಷ್ಟ ಅಂತ ಅವಲಕ್ಕಿ ಉಪ್ಪಿಟ್ಟನ್ನ ತಿಂತಾ ಇದ್ರು ಈಗ, ಆದರೆ ಈಗ ಎಷ್ಟೊಂದೆಲ್ಲ ಬದಲಾಗಿದ್ದಾರೆ, ಯಾವ ರೀತಿ ಬೈತಿದ್ದಾರೆ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಅನ್ಕೋತಿದ್ದಾರೆ. ಬಿಕಾಸ್ ಬಿಸಿಬೇಳೆ ಬಾತ್ ಇನ್ನು ಮುಂದೆ ಮನೇಲಿ ಆಗಬಾರ್ದು ಅಂತ ಹೇಳಿ ಝಾನ್ಸಿ ರೋಚಿಗೆ ಹೇಳ್ತಾರೆ. ತದನಂತರ ಇಲ್ಲಿ ಝಾನ್ಸಿ ತಾತ ಅತ್ತೆ ಎಲ್ಲರನ್ನೂ ಕೂಡ ಬಂದು ಪ್ರಶ್ನೆ ಮಾಡ್ತಿದ್ದಾಳೆ. ಸರಿ ಆಯಿತು, ನೀವು ಹೇಳುವ ಹಾಗೆ ನನಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಾಕಷ್ಟು ಘಟನೆಗಳು ನಡೆದೋಗಿದೆ, ಅದರಲ್ಲಿ ಈ ಮದುವೆ ಕೂಡ ಹೇಳ್ತಿದ್ದೀನಿ, ಮದುವೆ ಯಾವತ್ತಾಯಿತು ಎಲ್ಲ ಆಯಿತು ಅಂತ ಕೇಳ್ತಿದ್ರೆ ಅಮ್ಮ ಒಂದು ಹೆಸರು ಜಾಗ ಡೇಟು, ಮಗ ಒಂದು ಹೆಸರು ಜಾಗ ಡೇಟನ್ನು ಹೇಳ್ತಿದ್ದಾರೆ. ಇದು ನಿಜಕ್ಕೂ ಕೂಡ ಮತ್ತಷ್ಟು ಅನುಮಾನ ಜಾಸ್ತಿ ಆಗೋ ಹಾಗೇನೆ ಮಾಡ್ತಿದೆ ಅಂತಲೇ ಹೇಳಬಹುದು. ಹಾಗಾಗಿ ಇಲ್ಲಿ ಝಾನ್ಸಿ ಮುಂದುವರ್ತದೆ, ನೀವು ನನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರಣವ್ನ ಅಂತ ಯೋಚನೆ ಮಾಡ್ತಿದ್ರ. ಸರಿ ಆಯಿತು, ನನ್ನ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳೋಕ್ಕೆ ನನ್ನ ರಿಂಗ್ ಯಾವುದು, ಇದರಲ್ಲಿ ಎಂಗೇಜ್ಮೆಂಟ್ ರಿಂಗು ಇದೆಲ್ಲ ತಾತ ಹಾಕ್ಸಿರೋ ರಿಂಗ್, ನನಗೆ ಚಿನ್ನದ ಉಂಗುರ ಮಾಡಿಸ್ಕೊಟ್ಟಿರೋದು, ಇದರಲ್ಲಿ ಯಾವುದು ಎಂಗೇಜ್ಮೆಂಟ್ ರಿಂಗ್ ಅಂತ ಕೇಳ್ತಿದ್ದಾಳೆ. ಇದರಿಂದ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ತಾತ ಮತ್ತು ಇಲ್ಲಿ ತುಳಸಿ ಅವ್ರಿಗೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಕೊನೆಗೂ ಕೂಡ ಇಲ್ಲಿ ಝಾನ್ಸಿ ರಾಘುನೇ ನನ್ನ ಗಂಡ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ರಾಘು ಬಳಿಗೆ ಹೋಗೇ ಬಿಡ್ತಾಳೆ. ಮಗದೊಮ್ಮೆ ರಾಘು ಮತ್ತು ಝಾನ್ಸಿಯ ಮದುವೆ ಆಗುತ್ತೆ. ಏನಾಗುತ್ತೆ ಮುಂದಿನ ವಿಡಿಯೋ